ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ನೀವೇ ತಿಳ್ತೀರಾ ಹಾಸ್ಯದ ಗುಂಗಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಇದು ಗಿಲಿ 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 ಪಾಲಿಟಿಕ್ಸ್. ಅಣ್ಣ, ರಾಜಕೀಯ ಸುದ್ದಿಗೆ ಡಿಚ್ಚಿ ಕೊಡುವ ಹಾಸ್ಯ ಕಾರ್ಯಕ್ರಮ ಗಿಲಿ ಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಳ್ಮಟ್ಟೆ, ಹೇಳ್ಬೋದು ಮಟ್ಟೆ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಈಗ? ರಾಜ್ಯದಲ್ಲೇನೋ ರಾಷ್ಟ್ರದಲ್ಲೇ ದೊಡ್ಡ ದೊಡ್ಡ ವಿಚಾರ ನಡೀತೈತೆ. ಏನ್ ನಡೀತಾ ಇದೆ? ಅಯ್ಯೋ, ಅದನ್ನ ನಾನ್ ಹೇಳಲ್ಲ. ಸೂರ್ಯವಂಶ ಪಿಕ್ಚರ್ ಅಲ್ಲಿ ಹಾ. ದೊಡ್ಡಣ್ಣ ಇದ್ರಲ್ಲ, ಅವ್ರು ಹೇಳ್ತಾರೆ. ಅವರು SSLC ಫೇಲ್ ಆಗಿದ್ರು ಜನರೇಟರ್ ಅಲ್ಲಿ ದೊಡ್ಡ ವ್ಯಕ್ತಿ. ಸರಿ ಬೇಕು ಕರೆದು ಬಿಡು ಅವ್ರನ್ನ. ಹಂಗತಿಯಾ? ದೊಡ್ಡಣ್ಣ ಬರ್ಬೇಕು, ದೊಡ್ಡಣ್ಣ ಬರ್ಬೇಕು, ದೊಡ್ಡಣ್ಣ ಬರ್ಬೇಕು. ಒಂದ್ ಕಡೆ ಬೂದ್ ಬಟ್ಟೆ, ಇನ್ನೊಂದ್ ಕಡೆ ಎಡಬಟ್ಟೆ. ಏನ್ ಅಪರೂಪದ ಬುಳ್ಳದಿ ದರ್ಶನ ಮಾಡ್ದಾಗಾಯ್ತು ಕಣಪ್ಪ. ಏನಾಗ್ಲಿ ಒಂಥರ ಈ ಹಾಡಿಗೆ ಕುಡಿತಾ ಇದ್ರೆ ಒಂಥರ ಮಜಾ. ಜಿಗ್ ಝಾಕ್ ಜಿಗಿ ಜಿಗಿ ಝಾಕ್. ಈ ನಾಟಿ ಕೋಳಿ ಹೆಂಗೆ? ಓಹೋ, ಆ ಕಡೆ ಈ ಕಡೆ ಸುತ್ತಾಡ್ಕೊಂಡ್ ಬಂದ್ರು ನಾಟಿ ಕೋಳಿ ಬ್ಯಾಟ್ರಿಗೆ ಬರ್ತಾ ಇದ್ದೀರಾ? ಅವೇ ಕಣ್ಮಕ್ಳು ತಗೊಂಡ್ಬಂದು ಬೇರೆಯವ್ರ ಮನೆ ನಾಟಿ ಕೋಳಿ ಅಂತಂದ್ರೆ ಹಂಗೆ ಬಂದ್ಬಿಡ್ತಾರೆ. ನಾಟಿ ಕೋಳಿ ಗಂಡ ಸಿಡಿಸಿದ್ದ ಈಗ ತಾನೇ ಜೈಲಿಂದ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡ್ತಾವ್ರೆ. ಆಯ್ದಗಳೆಲ್ಲ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಎರ್ತಾ ಬರ್ತಾವ್ರೆ. ಈ ತರ ನಾಟಿ ಕೋಳಿನ ಬೂದ್ ಬಟ್ಟೆ ಎಡಬಟ್ಟೆ ಇಬ್ರು ಕೇಳ್ತಾ ಇದ್ರು ಅಂತ ನಾವ್ ಕೇಳಿದ್ದು ನಾಟಿ ಕೋಳಿ ಬಗ್ಗೆ ಅಲ್ಲ, ನಾಟಿ ಕೋಳಿ ಮೊಟ್ಟೆ ಬಗ್ಗೆ. ಕರೆಕ್ಟು. ದೋಸೆ ತಿರುವಾಕು ಅಂತಂದ್ರೆ ಹೆಂಚನೆ ತಿರುವಾಕು ಅಂತ ಆಗ ಬನ್ನಿ ದಾರಿಗೆ. ಏನಿಲ್ಲ ಕಣಪ್ಪ, ಈ ನಾಟಿ ಕೋಳಿ ಬಟ್ಟೆ ಇದೆಯಲ್ಲ, ಆ ಬಟ್ಟೆಗೆ ಸ್ವಲ್ಪ ಒಡೆದು ಹೆಂಚಿಗೆ ಹಾಕ್ಬಿಟ್ಟು ಖಾರ ಉಪ್ಪು ಹಾಕ್ಬಿಟ್ಟು ಹಂಗೆ ಒಂದು ಈರುಳ್ಳಿ ಒತ್ತರಿಸ್ಬಿಟ್ಟು ಚೆನ್ನಾಗಿ ಸಯ್ಯಾಪಯ್ಯ ಅಂತ ಫ್ರೈ ಮಾಡ್ಕೊಬಿಟ್ಟು ಪಕ್ಕದಲ್ಲಿ ಒಂದು ಜ್ಯೂಸ್ ಇಟ್ಕೊಬಿಟ್ಟು ಕುಡಿತಾ ಇದ್ರೆ ಒಂಥರ ಮಜಾ. ದೊಡ್ಡಪ್ಪ, ನಾವು ಈ ಮೊಟ್ಟೆಗೆ ಆಮ್ಲೆಟ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಯಾದ್ರ ಬಗ್ಗೆ? ಯಾತ್ರ ಬಗ್ಗೆ ಅಂದ್ರೆ ಈ ಪಕ್ಷದವರು ಆ ಪಕ್ಷದ ಮೇಲೆ ಮೊಟ್ಟೆ ಹೊಡೆದಿ, ಆ ಪಕ್ಷದವ್ರು ಈ ಪಕ್ಷದ ಮೇಲೆ ಮೊಟ್ಟೆ ಹೊಡೆದಲ್ಲ, ಅದು ಏನಾಯ್ತು ಅಂತ ಕೇಳ್ತಾ ಇದೀವಿ ದೊಡ್ಡಪ್ಪ. Excuse me, gentlemen. We're all educated. Yes. We don't know any politics. Correct. But nowadays, I know everything. ಮೊಟ್ಟೆ ಪ್ಲಸ್ ಮೊಟ್ಟೆ ಮೊಡಮಟ್ಟೆ, ಚಿಟ್ಟೆ ಪ್ಲಸ್ ಚಿಟ್ಟೆ ಚಿಟ್ಟೆ, ಚಿಟ್ಟೆ ಮೈನಸ್ ಚಿಟ್ಟೆ ಛೀ, ಮೊಟ್ಟೆ ಮೈನಸ್ ಮೊಟ್ಟೆ ಮೋ ಛೀ ಮೋ. ಅಣ್ಣ, ನೀವ್ ಏನ್ ಹೇಳ್ತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಈಗ ನಾನು ಹೇಳ್ತಾ ಇರೋದು ಈ ಪಕ್ಷದವರು ಆ ಪಕ್ಷದವರು ಸೇರ್ಕೊಂಡು ಈ ಪಕ್ಷದ ಮೇಲೆ ತಾವೆಲ್ಲ ಈ ಪಕ್ಷ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಎಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ರು. ಆ ಪಕ್ಷದವರು ನಾವೇನು ಕಡಿಮೆ ಇಲ್ಲ ಅಂತ ಹಂಗೆ ಒಂದು ಮೊಟ್ಟೆ ತೆಗೆದು ಸರಿಯಾಗಿ ಬೋಳ್ ಬುಂಡೆಕಾಯಿ ತಲೆಗೆ ಪಠಾರ್ ಅಂತ ಹೊಡೆದ್ಬಿಟ್ರು. ಏನು ಮೂರು ಪಕ್ಷದವರು ದಗ 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 ಅಂದ್ಬಿಟ್ರು, ಕೈ ಪಕ್ಷದವರು ಕಿಲ ಅಂದ್ಬಿಟ್ರು. ಮೊಟ್ಟೆ ಹೊಡೆದ್ರು ಅಂತ ಹೇಳ್ಕೊಂಡು ಎಲ್ಲ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು. ನನಗೆ ಯಾಕೋ ಒಂದು ಡೌಟ್ ಬರ್ತಾ ಇದೆಯಲ್ಲ. ಏನಣ್ಣ? ಈ ಮೊಟ್ಟೆ ಹೊಡೆದಿರೋದು ನಾಟಿ ಕೋಳಿ ಮೊಟ್ಟೆ ಅಂತ ಇಬ್ರು ಆವಾಗಿಂದ ನಾಟಿ ಕೋಳಿ ಅಂತ ಇದಿರಲ್ಲ, ನಿಮ್ಮಿಬ್ಬರ ಮೇಲೆ ಏನು ಬಲ ಬರ್ತಾ ಇದೆ? ಏನು ಹೊಡೆದಿರೋದು ನಾಟಿ ಮೊಟ್ಟೆನೇ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ರಲ್ಲ. ಏನಾದ್ರೂ ಫುಲ್ ಊಟ ಬೀಡಿ ಬೇಕಿ ಬಟ್ಟೆ ಕೆಲ್ಸಕ್ಕೆ ಹೋಗಿದ್ರ ಇಬ್ರು? ತೆರೆ ಬದ್ಮಾಸ್ ಮಗಳೇ, ಮಗ ತಗೊಂಡ್ಬಂದು
ಇಲ್ಲಣ್ಣ ನಾವು ಹೊಡೆದಿಲ್ಲ, ಒಂದು ಅಂದಾಜ್ ಮೇಲೆ ಗೆಸ್ ಮಾಡಿದ್ದಷ್ಟೇ. ಅಂದಾಜ್ ಮೇಲೆ ಅನ್ಕೊಂಡು ಯಾವ್ದೋ ಸ್ಟ್ರೈಕ್ ನಡೀತಾ ಇದೆ, ಫುಲ್ ಊಟ ಬಿಡಿ ಪೈಕಿ ಪಟ್ಟ ಅಂತ ಈಗ ಎಲ್ಲಂದ್ರಲ್ಲಿ ಹೋಗಂಗಿಲ್ಲ ಕಣ್ರು, ಹಿಡ್ದಾಕ್ಬಿಡ್ತಾರ. ಯಾಕಂದ್ರೆ ಯಾವ್ಯಾವ್ದೋ ಈಗ ಕ್ಯಾಮ್ರಾ ಬಂದು ಇವ್ರು ಯಾರು ಏನು ಯಾವ ಊರು ಎಲ್ಲಿಂದ ಬಂದವ್ರೆ, ಇವನು ಒಳ್ಳೆಯವರ ಕೆಟ್ಟವ್ರ ಇಲ್ಲ ಅಂಥವ್ರ ಇಂಥವ್ರ ಅಂತ ಎಲ್ಲ ಸ್ಟಡಿ ಮಾಡ್ಬಿಟ್ಟು ಫೈಲ್ ಆಗ್ಬಿಡ್ತದೆ. ಇನ್ನೊಂದು ಸ್ಟ್ರೈಕಲ್ಲಿ ನಿನ್ನ ಮಕ ನೋಡ್ಬಿಟ್ರೆ ಹಂಗೆ ಹಿಡ್ಕೊಂಡ್ಬಿಟ್ಟು ದೊಡ್ಡ ಲಾಠಿ ತಗೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಕಾರ್ತ್ ಬಿಡಿ ಸೋರ್ಬಿಟ್ಟು ಮುಂದೆ ಏನು ಹೇಳಂಗಿಲ್ಲ, ತಮಗೆ ಅರ್ಥ ಆಗ್ಬಿಟ್ಟು ಅಣ್ಣ ಆ ಮೊಟ್ಟೆ ಬಗ್ಗೆ ಒಂಚೂರು ವಿವರವಾಗಿ ಕೊಡ್ರೆ. ಬಟ್ಟೆ 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 ಈ ಬಟ್ಟೆ ಬ್ಯಾಟ್ರು ಅಂತಂದ್ರೆ ಕಸ ಪ್ಲಸ್ ಕಸ. ಅಯ್ಯೋ ಅದೆಲ್ಲ ಬಿಡೋಣ. ಅದ್ ಸರಿ ಅಣ್ಣ, ನೀವು 3 ದಿನದಿಂದ ನಮ್ ಚಿಬ್ಲಿ ತಿನ್ನಕ್ಕೆ ಯಾಕೆ ಬಂದಿಲ್ಲ ಹೇಳಣ್ಣ. ಈ ಪ್ಲಸ್ ಬಿ ಕಾಫಿ ಕುಡಿಯಕ್ಕೆ ಯಾಕೆ ಬರ್ಲಿಲ್ಲ ಏನೂ ಕೇಳಲಿಲ್ಲ. ನನ್ನ ಮಗನಿಗೆ ಅವ್ರು ಫೋನ್ ಮಾಡ್ಬಿಟ್ಟು ಲೇ ಸಿಗಡಿಸಿದ್ದ ಚಿಬ್ಲಿಡ್ಲಿ ತಿನ್ನೋಕೆ ನೀನು ಹೋಗಿಲ್ವತ್ತಲ್ಲ ಯಾಕೋ, ಮೊನ್ನೆ ಪಾರ್ಸಲ್ ಕಟ್ಸ್ಕೊಂಡ್ ಬಂದೆ ಅಂತಂದೆ, ಅದೆಲ್ಲಿ ಬಸ್ ಸ್ಟ್ಯಾಂಡ್ ಬಸಪ್ಪನ ಹತ್ರನಾ ಇಲ್ಲ ಮಳವಳ್ಳಿ ಮಲ್ಲಕ್ಕನ ಹತ್ರನಾ? ಓಹೋ ಅವೇ ಕಟ್ತಕ್ಕಂತ ಬಂದು ಬಡ್ಗ ಫೋನು ದೊಡ್ಡದಾಗಿ ಬಂದ್ಬಿಡ್ತವೆ. ಮೊನ್ನೆ ನಾನು ಇಡ್ಲಿ ತಗೊಂಬ ಅಂತ ಹೇಳಿದ್ದ, ಅವ್ರ ಮನೆ ಹಾಳಾಗಿ ಹೋಗ ಅದು ಯಾರೋ ಅವ್ರ ಹಳೆ ಫಿಗರ್ಗಳ ಹತ್ರ ಹೋಗ್ಬಿಟ್ಟು ಇಡ್ಲಿ ತಗೊಂಡ್ಬಂದು ಕೊಟ್ಬಿಟ್ಟವ್ರೆ. ನನಗಾಗ್ಲೇ ಯುವದೋಪು ಮಾದರಿ ಇತ್ತು, ಸ್ವಲ್ಪ ಡೌಟ್ ಬಂದಿತ್ತು, ಈಗ ಕನ್ಫರ್ಮ್. ಅಣ್ಣ ನೀನ್ ಡೌ ಮಾಡ್ಬೇಡ, ಇಡ್ಲಿನೂ ಇಲ್ಲ ಯುವದೋಪು ಇಲ್ಲ, ಯಾವ್ದೋ ಸ್ಟೆಪ್ನಿ. ಅದೇ ನೀವು 3 ದಿನ ಊರಲ್ಲಿ ಇಲ್ವಂತಲ್ಲ, ಆ ಸಿಟ್ಟಿಂಗ್ ಗಿಟ್ಟಿಂಗ್ ಏನಾದ್ರು ಮಾಡಕ್ಕೆ ಡೆಲ್ಲಿಗೆ ಹೋದ. ವಿ ಆರ್ ಆಲ್ ಬ್ಯಾಚಲರ್ಸ್, ಬ್ರಹ್ಮಚಾರೀಸ್, ನೋ ಮ್ಯಾರೇಜ್ ಬ್ಯಾಟರ್ಸ್, ನೋ ಫಿಕ್ಸಿಂಗ್ ಬ್ಯಾಟರ್ಸ್, ನೋ ಸಿಟ್ಟಿಂಗ್ ಫಿಟ್ಟಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಐ ಡೋಂಟ್ ವಾಂಟ್ ದೀಸ್ ಅಬ್ಯೂಸಿಂಗ್ ವರ್ಡ್. ನನ್ನ ಮಗನೇ 3 ದಿನದಿಂದ ನಾನು ಇರ್ಲಿಲ್ಲ ಕಣೋ. ಎಕ್ಸಾಕ್ಟ್ಲಿ ಕರೆಕ್ಟ್. 3 ದಿನದಿಂದ ನಾನು ಬುಕ್ ಮಾಡಿಕೊಂಡು ಪ್ರವಾಸ ಮಾಡಕ್ ಹೋಗಿದ್ದೆ. ಪ್ರವಾಸ ಥೈಲ್ಯಾಂಡ ಅಥವಾ ಸಿಂಗಾಪುರನ? ಮಲೇಷ್ಯಾನ? ಸಿಂಗಾಪುರ, ಮಲೇಷಿಯಾ, ಥೈಲ್ಯಾಂಡ್, ವೆಸ್ಟರ್ನ್ ಆಸ್ಟ್ರೇಲಿಯಾ ಇಲ್ಲೆಲ್ಲೂ ಇಲ್ಲ ಕಣ್ರಪ್ಪ. ಬರೀ ಏನಿದ್ರು ನಮ್ಮ ಭಾರತ ದೇಶದೊಳಗೆ ಬೆಂಗಳೂರು ಟು ಮೈಸೂರು, ಮೈಸೂರು ಟು ಹುಬ್ಳಿ, ಹುಬ್ಳಿ ಟು ಧಾರವಾಡ, ಧಾರವಾಡಿಂದ ಬಾಂಬೆ, ಬಾಂಬೆಯಿಂದ ಮಧ್ಯಪ್ರದೇಶ, ಅಲ್ಲಿಂದ ಮೇಲೆ ಡೆಲ್ಲಿ, ಜಾಂತರ್ ಬಂತರ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡ್ ಬರ್ಬಿಟ್ಟೆ ಕಣಪ್ಪ. ಬ್ಯಾಟ್ರಿ ಏನ್ ಗೊತ್ತಾ, ಯಾವ್ದೋ ಪೇಪರ್ ಲೀಕ್ ಆಯ್ತು ಅಂದ್ಬಿಟ್ಟು ಎಲ್ರು ರೊಚ್ಕೆದ್ಬಿಟ್ಟವ್ರೆ. ಜನರೇಟರ್ ಜಿಗಳು ಅಂದ್ಬಿಟ್ಟು ಒಳ್ಳೆ ಪಿತ 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 ಒಳ್ಳೆ ಪಿತ 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 ಅಂತ ಬರ್ತಾವಲ್ಲ, ಹಾಗೆ ಜಿರಳೆ ಬದಲಾಗಿ ಹುಡುಗರು, ವೈಕ್ಳು, ಮಕ್ಕಳು ಎಲ್ರು ಸೇರ್ಕೊಂಡ್ಬಿಟ್ಟು ಈ ಹಾರಾಟ ಹೋರಾಟ ಚೀರಾಟ ಮಾಡಿ ಎಲ್ಲಾ ಕಡೆ ನಿಂತ್ಕೊಂಡ್ಬಿಟ್ಟು ನಮಗ್ ನ್ಯಾಯ ಬೇಕು, ನಮಗ್ ನ್ಯಾಯ ಬೇಕು, ಎಲ್ಲಾ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತ ಒಂದ್ ಕಡೆಯಿಂದ ಫುಲ್ ಸ್ಟ್ರೈಕ್ ಆಯ್ತಿತ್ತು ಕಣಪ್ಪ. ಅದಕ್ಕೆ ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗಿದೆ. ಅಣ್ಣ, ಈ ಜಂಟರ್ ಮಂದಿರಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ, ಏನದು ವರ್ಕೌಟ್ ಆಯ್ತಾ? ಅಯ್ಯೋ ಫುಲ್ ವರ್ಕೌಟ್, ಪೈಸಾ ವಸೂಲ್. ಅದೇನಪ್ಪ ಅಂತಂದ್ರೆ ನಮಗೆ ವಿದ್ಯಾರ್ಥಿಗಳೆಲ್ಲ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಸುಮಾರು ಜನಕ್ಕೆ ಎಕ್ಸಾಮ್ ಬರೆಯಕ್ಕಾಗಿಲ್ಲ. 25 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ಶುರು ಮಾಡಿದ್ರು. ವಾಂಗು ಚುಕ್ಕು ಬುಕ್ಕು ಅವರೆಲ್ಲ ಸೇರ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಕ್ ಶುರು ಮಾಡ್ಬಿಟ್ರು. ಇದು ಎತ್ತೆತ್ಲಗೋ ತಿರ್ಕೊಂಡ್ಬಿಡ್ತು. ಒಂದ್ ಕಡೆ ಪಕ್ಷ ಅವರು ಹೇಳ್ತಾರೆ, ಇಲ್ಲಿ ಬಂದಿರೋರು ವಿದ್ಯಾರ್ಥಿಗಳೇ ಅಲ್ಲ, ಯಾರ್ಯಾರೋ ಎಕ್ಸ್ಟ್ರಾ ಪರ್ಸನ್ಗಳು ಬಂದ್ಬಿಟ್ಟಿದ್ದಾರೆ, ಇದು ವಿದ್ಯಾರ್ಥಿ ನಡೆಯಲ್ಲ ಅಂತ ಅವ್ರುಗಳು ಬೊಲ ಬೊಲಬೋ ಅಂತ ಬಾಯಿ ಬಡ್ಕೊತಾ ಇದ್ರು. ಆದ್ರೆ ಪಕ್ಷ ಮತ್ತು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ವಿದ್ಯಾರ್ಥಿಗಳು ಎಲ್ಲರೂ ನ್ಯಾಯ ಕೇಳಕ್ ಬಂದಿರೋದು, ದಯವಿಟ್ಟು ರಾಜೀನಾಮೆ ಕೊಡ್ಲೇಬೇಕು, ಎಜುಕೇಶನ್ ಮಿನಿಸ್ಟ್ರು, ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟ್ರು ಕೊಡ್ಲೇಬೇಕು ರಾಜೀನಾಮೆ ಅಂತ ಎಲ್ರು ವಿತ್ ಮೋರ್ ದ್ಯಾನ್ 20 days ಎಲ್ರು ಒಳ್ಳೆ ಹೋರಾಟ ಮಾಡಕ್ ಶುರು ಮಾಡ್ಬಿಟ್ರು. ಅದು ಹೆಂಗೆ ಗೊತ್ತಾ, ಹಂಗೆ ಒಂದು ಜಿರ್ಲೆ ನೋಡಿದ ತಕ್ಷಣ ಸಾವಿರಾರು ಜಿರ್ಲೆಗಳು ಬಂದ್ಬಿಡ್ತಾವಲ್ಲ, ಆತರ 1, 2 ಅಂತ ಗುಂಪಾಗಿ ಬಂದು ಪಿತ ಪಿತ ಬತ 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 ಅನ್ಕೊಂಡು ಹೋರಾಟ ಕೂಗಿ ರೀಲ್ಸ್ ಮಾಡಿ ಅವ್ರೇನು ಆಶ್ರವಾಯು ಹೊಡೆದ್ರು ಹೋಗ್ಲಿಲ್ಲ, ದೊಡ್ಡ ಲಾಠಿ ಚಾರ್ಜ್ ಮಾಡಿದ್ರು ಹೋಗ್ಲಿಲ್ಲ, ನೀರ್ ಹೊಡೆದ್ರು ಹೋಗ್ಲಿಲ್ಲ, ಎಗ್ಗದೆ ಬಗ್ಗದೆ ಜಗ್ಗದೆ ಹುಡುಗರೆಲ್ಲ ಸೇರ್ಕೊಂಡು
ಬೇಕು ನ್ಯಾಯ ಬೇಕು, ಬೇಕೇ ರಾಜೀನಾಮೆ ಬೇಕು. ಯಾರ್ಯಾರು ಹಸುನಿಗಿದ್ದಾರೋ ಈ ಇದರಲ್ಲಿ ಅವ್ರಿಗೆಲ್ಲ ಅವ್ರನ್ನ ಕೋಟಿ ಕೊಡಬೇಕು ಅಂತ ಹೇಳಿ ಸ್ಟ್ರೈಕ್ ಹೋರಾಟ ಮಾಡಿದ್ರು ಕಣಪ್ಪ. ಅವರಿಗೆಲ್ಲ ಸೇರಿದ ಮೇಲೆ ನೆನ್ನೆ ಒಂದು ಹಂತಕ್ಕೆ ಬಂದು ಫುಲ್ ವರ್ಕೌಟ್ ಆಗ್ಬಿಡ್ತು. ಅಣ್ಣ ಜೆನ್ಸಿ ಕಿಟ್ರಿಂದ ಏನು ಆಗಲ್ಲ ಅಂತ ಅಂದಿದ್ರು, ಆದ್ರೆ ರಾಜೀನಾಮೆ ಕೊಡೋವರೆಗೂ ಬಿಡ್ಲಿಲ್ವಲ್ಲ ಹಠನ ಇವರು. ಅದೇ ಗ್ರೇಟ್ ಅಲ್ವಾ? ನಮ್ಮ ಸಂವಿಧಾನದಲ್ಲಿ ಹೋರಾಟ ಮಾಡೋಕ್ಕೂ ಎಲ್ರಿಗೂ ಇದೆ ಕಳು. ನಾವು ನ್ಯಾಯಯುತವಾಗಿ ಕೇಳಿದ್ರೆ ಎಲ್ಲವೂ ಸಿಗ್ತೈತೆ. ಎಲ್ರು ಏನೋ ಮಕ್ಕಳು ಜೆನ್ಸಿ ಕಿಟ್ಗಳು ಏನೂ ಗೊತ್ತಾಗಲ್ಲ ಇವ್ರಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವು ಮಕ್ಕಳ ಹಂಗೆ ಎರಡು ಕಡೆ ಇಕ್ಕಳ ಹಾಕಬಿಟ್ಟು ಟೈಟ್ ಆಗಿ ನಿಂತ್ಕೊಂಡ್ಬಿಟ್ಟು ಯಾರಿಗೂ ಎದುರ್ಲಿಲ್ಲ. ಹೆಂಗ ಆಗ್ಬಿಡ್ತು ಅಂತಂದ್ರೆ ಬರೀ ಜಂತರ್ ಬಂತರ ಡೆಲ್ಲಿ ಒಂದೇ ಅಲ್ಲ ಕಣಪ್ಪ, ಎಲ್ಲಿ ನೋಡು ಮಕ್ಕಳುಗಳ ಸ್ಟ್ರೈಕು, ಎಲ್ಲಿ ನೋಡು ವಿದ್ಯಾರ್ಥಿಗಳ ಸ್ಟ್ರೈಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಒಕ್ಕೂರ್ಲಿಂದ ಶುರು ಮಾಡ್ಬಿಟ್ರ. ಈ ಜೆನ್ಸಿ ಕಿಟ್ಗಳು ಇನ್ನು ನಮ್ಮನ್ನ ಬಿಡಲಾತ ಎಲ್ಲ ಹೋಗಿ ಅವ್ರ ಎಡ್ರನ್ನೆಲ್ಲ ಕರ್ಕೊಂಡ್ಬರ್ಬಿಟ್ಟು ಹಂಗೆ ಮಾತುಕತೆ ಆಡ್ಬಿಟ್ಟು ಖಂಡಿತವಾಗ್ಲೂ ರಾಜೀನಾಮೆ ಕೊಟ್ಟೇ ಕೊಡಿಸ್ತೀವಿ ಅಂತ ಕೊಡಿಸ್ಬಿಟ್ರು ಕಣಪ್ಪ. ಅಣ್ಣ ನಮ್ಮ ಕರ್ನಾಟಕದಲ್ಲಿ ಯಾವುದೇ ತಪ್ಪಾಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ರಾಜಕಾರಣಿಗಳು. ಕರೆಕ್ಟು. ಬುಡಬಟ್ಟೆ ಲೇ ಎಡಬಟ್ಟೆ ಯೋಚನೆ ಮಾಡೋದಲ್ಲ ಕಣೋ. ಇನ್ನು ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಆಗ್ಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜನ ನಮ್ಮನ್ನು ಬಿಡಲ್ಲ ಅಂತ ಎಚ್ಚೆತ್ಕೊಂಡ್ಬಿಟ್ಟವ್ರೆ ಎಲ್ಲ. ಯಾವ್ದಾದ್ರು ತಪ್ಪು ಮಾಡಿದ್ರೆ ಕಸ ಪ್ಲಸ್ ಕಾ ಬೈನಸ್ ಖಾ ಅಷ್ಟೇ. ಒಟ್ಟಲ್ಲಿ ಈ ಒಂದು ಹೋರಾಟದಿಂದ ಇನ್ನು ಮುಂದೆ ಯಾವ್ಯಾವ್ದು ಹಗರಣಗಳು ಯಾವುದು ಆಗಬಾರ್ದು. ಯಾರಾದ್ರೂ ಏನಾದ್ರೂ ಬೀಸ್ಟಿಲಿ ಫಂಡಿಂಗ್ ತಗೊಬಿಟ್ರೆ ಅಲ್ಲಿಗೂ ಸ್ಟ್ರೈಕ್. ಅವ್ರೇನಾದ್ರೂ ಲಂಚ ತಗೊಂಡ್ರೆ ಎಲ್ಗೂ ಸ್ಟ್ರೈಕ್. ಯಾವ್ದಾದ್ರು ಕ್ವಶನ್ ಪೇಪರ್ ಲೀಕ್ ಆದ್ರೆ ಎಷ್ಟು ಅಲ್ಲಿಗೂ ಸ್ಟ್ರೈಕ್. ಯಾರ ಹತ್ರ ಇಟ್ಕೊಂಡ್ರು ಈ ಜೆನ್ಸಿ ಹತ್ರ ಇಟ್ಕೋಬಾರ್ದು. ಇನ್ನು ಮುಂದೆ ಹುಷಾರಾಗಿರ್ಬೇಕು. ಮೊನ್ನೆ ಹೋರಾಟದಲ್ಲಿ ಜೀಪ್ ಒಳಗಡೆ ಇಬ್ಬರನ್ನ ಕೂರ್ಸ್ಕೊಂಡು ಕೇಸ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಅದೇ ಜೆನ್ಸಿ ಅವರು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಹಂಗೆ ಸುಮ್ನೆ ಯಾರನ್ನು ಅರೆಸ್ಟ್ ಮಾಡಕ್ಕಾಗಲ್ಲ. ಈಗ ಇಬ್ಬರನ್ನ ಎತ್ತಾಕಬಿಟ್ಟು ಲೇ ಇಬ್ರು ಬಾಳ ಆಡ್ತಾ ಇದ್ದೀರಾ, ಹೀಗೆ ಹೆಚ್ಚು ಕಮ್ಮಿ ಆದ್ರೆ ಯಾವ್ದಾದ್ರು ಮಾದಕ ವಸ್ತು ನಿಮ್ಮಲ್ಲಿ ಇತ್ತು ಅಂದ್ಬಿಟ್ಟು ನಿಮ್ಮಿಬ್ಬರು ಅರೆಸ್ಟ್ ಮಾಡಿ ಒಳಗಾಕ್ಬಿಡ್ತೀನಿ ಬಾಸ್ ಅಂತ ಪೊಲೀಸ್ ಅಪ್ಪ ಅಂದ ತಕ್ಷಣ ಅವ್ರು ಅದನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಬಿಟ್ರು. ನೆಕ್ಸ್ಟ್ ಡೇ ಆಫೀಸರು ಕಸ ಪ್ಲಸ್ ಖಾ ಮೈನಸ್ ಖಾ ಹಂಗೆ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಇವಾಗ ಯಾವ ಕಡೆ ಕ್ಯಾಮ್ರಾ ಇಟ್ಟಿದ್ರು, ಬಟನ್ ಕ್ಯಾಮ್ರಾ ಇಟ್ಟಿದ್ರು, ಹೆಡ್ ಕ್ಯಾಮ್ರಾ ಇಟ್ಟಿದ್ರು, ಆ ಮೂಲೆಯಲ್ಲಿ ಇಟ್ಟಿದ್ರು, ಈ ಮೂಲೆಯಲ್ಲಿ ಇಟ್ಟಿದ್ರು, ಉಂಗುರದೊಳಗೆ ಇಟ್ಟಿದ್ರು, ವಾಚ್ ಅಲ್ಲಿ ಇಟ್ಟಿದ್ರು, ಎಲ್ಲೆಲ್ಲಿ ಇಟ್ಟಿದ್ರು ಯಾರಿಗೂ ಗೊತ್ತಾಗಲ್ಲ. ಹುಷಾರಾಗಿರ್ಬೇಕು. ಯಾಕಂದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಆಮೇಲೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂಥ ನಾಯಕರುಗಳು ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ದೊಡ್ಡ ಪಾಠ. ಅಣ್ಣ ಈ ಜೆನ್ಸಿಗಳ ಹೋರಾಟ ಹೆಂಗಿತ್ತು? ಅಯ್ಯೋ ಈ ಜೆನ್ಸಿ ಹೋರಾಟ ಹೆಂಗಿತ್ತು ಅಂತಂದ್ರೆ ಹೋರಾಟ, ಹಾರಾಟ, ಚೀರಾಟ, ವಿಭಿನ್ನ, ವಿಶೇಷ, ಬಂದ್ ಎಲ್ಲಾ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಗಂಡು, ಕರ್ನಾಟಕದ ಮನೆ ಮಗ ನಮ್ಮ ವಾಟಾರ್ ನಟರಾಜಣ್ಣ ಬರ್ತಾರೆ. ಅವ್ರ ಬಾಯಿಂದಲೇ ನುಡಿಮುತ್ತುಗಳನ್ನ ಕೇಳ್ಬಿಡಿ ಹೆಂಗಿತ್ತು ಅಂತ. ನಾನಿನ್ ಬರ್ತೀನಿ, ನನಗೆ ಟೈಮ್ ಆಯ್ತು. ನನ್ನ ಆಯ್ ಶ್ರೀದೇವಿ ಜಸ್ಟ್ ಬಂದೆ 3 ನಿಮಿಷ. ಅಣ್ಣ ನೀವೇನೋ ಶ್ರೀದೇವಿ ಅಂತ ಇದ್ದೀರಾ, ನಿಮ್ದ್ಯಾವ್ದು ವೈರಲ್ ಆಗಲ್ವೇ? ಅಯ್ಯೋ ಶ್ರೀದೇವಿ ಅಂತಂದ್ರೆ ನನ್ನ ಕ್ಲಾಸ್ಮೇಟ್ ಅವನು, ಅವ್ರ ಹೆಸರು ದೇವಿ ಪ್ರಸಾದ್ ಅಂತ. ಅವ್ರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶ್ರೀದೇವಿ ಅಂತ ಕರಿತೀನಿ. ಅವರು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ, ಹೊಟ್ಟೆ ತುಂಬಾ ಉಟ್ಕೊಂಡ್ಬಿಟ್ಟು ಹಂಗೆ ಕೋಲಲ್ಲೇ ಪಾಂಡು ಕುಮಾರನವು ಅಂತ ಒಂದು ಪದ್ಯ ಹಾಕ್ಬಿಟ್ರೆ ಎಲ್ಲ ಸರೋಯ್ತದೆ. ಜಾಸ್ತಿ ಮಾತಾಡೋದು ಬಿಟ್ಬಿಟ್ಟು ಮನೆಗೆ ಬಂದ್ಬಿಡಿ. ನಮ್ ನಟರಾಜಣ್ಣ ಬರ್ತಾವ್ರೆ. ನಮ್ಮ ಕರ್ನಾಟಕದ ಗಂಡು ಸಿರಿಗನ್ನಡ ಗಿಲ್ಗೆ, ಸಿರಿಗನ್ನಡ ಬಾಳ್ಗೆ, ನಮ್ಮ ವಾಟಾರ್ ನಟರಾಜಣ್ಣನಿಗೆ ಜೈ. ನಾನು ಹೋಗ್ಬಿಟ್ಟು ಬರ್ತೀನಪ್ಪ. ನಾಟಿಕೋಳಿ ಹುಷಾರು.